ಹಾ ಎಸ್ ಒಂದು ಪ್ರಶ್ನೆ ಕೇಳುವ ಸಮಯ. ನಮ್ಮ ಜೊತೆಲಿದ್ದಾರೆ ಸುರೇಶ್. ಒಂದು ಪ್ರಶ್ನೆಯನ್ನು ಕೇಳೋಣ. ತುಂಬಾ ಪ್ರಶ್ನೆ ವಿವಾದಾತ್ಮಕವಾಗಿದ್ದರೂ ಕೂಡ ಸತ್ಯವಾದ ವಿಷಯವನ್ನು ಅವರು ಹೇಳ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಕೇಳೋಣ. ನಮಸ್ಕಾರ ಸರ್. ಸರ್, ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಹೌದು. ಮತ್ತು ಅವರ ಅಭಿಮಾನಿಗಳಾಗಿದ್ರೂ ಕೂಡ ಬೇರೆ ಕಲಾವಿದರನ್ನು ತುಂಬಾ ಗೌರವದಿಂದ ಕಾಣ್ತಿರೋ ಮತ್ತು ಅವರ ಕುರಿತು ಕಾರ್ಯಕ್ರಮಗಳನ್ನ ಮಾಡ್ತಿರೋ ಫೇಸ್ಬುಕ್ನಲ್ಲಿ ನಾವು ನೋಡಿದ್ದೀವಿ. ಈಗ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಜ್ಕುಮಾರ್ ಅವರ ಸಮಾಧಿ, ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಮತ್ತು ಅಂಬರೀಷ್ ಅವರ ಸಮಾಧಿ ಕಂಠೀರವ ಸ್ಟುಡಿಯೋದಲ್ಲ, ಅದು ಗೌರವದಿಂದ. ಆದರೆ ವಿಷ್ಣುವರ್ಧನ್ ಅವರ ಸಮಾಧಿ ಯಾಕೆ ಆಗಲಿಲ್ಲ ಮತ್ತು ಅದಕ್ಕೆ ಕಾರಣಗಳು ಏನು ಅಂತ ದಯವಿಟ್ಟು ಅಭಿಮಾನಿಗಳಿಗಾಗಿ ನಿಮ್ಮ ಅಭಿಮಾನದಿಂದ ಹೇಳಬೇಕು ಅಂತ ನನ್ನ ಅಭಿಪ್ರಾಯ. ಇಲ್ಲ ಸರ್, ಅದು ನೀವು ಹೇಳೋ ಒಂದು ಮಾತು ತಪ್ಪನ್ಸುತ್ತೆ. ಆದರೆ ಇದು ವಿಷ್ಣುವರ್ಧನ್ ಅವರ ಸಮಾಧಿ ಯಾಕೆ ಆಗಿಲ್ಲ, ಇದು ನಾವು ಹೇಳೋದು ಒಂದು ಕೆಲವು ಮಂದಿಗೆ ಸ್ವಲ್ಪ ಬೇರೆ ಅರ್ಥ ಕೊಡಬಹುದು. ಆದರೆ ಇರೋ ಸತ್ಯವನ್ನೇ ಹೇಳ್ತೇನೆ. ಯಾಕಂದರೆ ನಾನು ಸಿನಿಮಾ ರಂಗದ ಪ್ರತಿಯೊಂದು ವಿಷಯಗಳನ್ನು, ವಿದ್ಯಮಾನಗಳನ್ನು ಪ್ರತಿದಿನ ಪ್ರತಿ ದಿವಸವೂ ನಾನು ನೋಡ್ತಾ, ಓದ್ತಾ ಮತ್ತು ಟಿ ವಿಯಲ್ಲಿ ನೋಡ್ತಾ ಬಂದಂಥವನು. ಆದರೆ ಈ ವಿಷಯದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ವಿಷ್ಣುವರ್ಧನ್ ಅವರು ಅಗಲಿದಂಥ ಒಂದು ಸಂದರ್ಭ. ನಾನು ಮನೆಯಲ್ಲಿದ್ದಾಗ ನಾನು ಮಲಗಿದ್ದೆ. ಬೆಳಗ್ಗೆ 4:30 ಗಂಟೆಗೆ ನನ್ನ ಸ್ನೇಹಿತರೊಬ್ಬರು ಒಂದು ಫೋನ್ ಮಾಡಿದ್ರು. ಇಲ್ಲ, ಯಾಕೆ ಹೇಳ್ತೀನಿ ಅಂದರೆ ದಯವಿಟ್ಟು ಕೇಳಿ. ಅವರು ಬಾಬುಗೌಡ ಪಾಟೀಲ್ ಅಂತ, ನಮ್ಮ ಸಮೀಪದ ಸಿದ್ದಾಪುರದವರು. ಅವರು ಏನು ಹೇಳಿದ್ರು ಅಂತಂದರೆ, ಅವರು ನಮ್ಮ ಜಮಖಂಡಿಯ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರವಾಗ. ಅವರು ಫೋನ್ ಮಾಡಿ, ಯಾಕ್ರಿ ಗೌಡ್ರೆ ಈ ಫೋನ್ ಹಚ್ಚಿರಿ ಅಂತ ನಾನು ಕೇಳಿದೆ. ಸುರೇಶ್ ಅವರ ವಿಷ್ಣುವರ್ಧನ್ ಅವರು ತೀರ್ಕೊಂಡ್ರು ಅಂತ ನಾನು ಗಾಬರಿ. ಆಗ ನೋಡ್ತೀನಿ, ಮನೆಯಲ್ಲಿ ನಮ್ಮ ತಾಯಿ ಇದ್ರು ಅವಾಗ, ಆಮೇಲೆ ನನ್ನ ಪತ್ನಿ, ಮಕ್ಕಳು ಇನ್ನೂ ಚಿಕ್ಕವರಿದ್ರು. ಆಗ ಏನಾಯ್ತು ರೀ, ಯಾರು ಫೋನು ಅಂತ ಕೇಳಿದಾಗ, ಏನಿಲ್ಲ ಮಲ್ಕೊಡ್ರಿ ಅಂತ ಹೇಳಿ ನಾನು ಇದುವಾಗಿ, ಆಮೇಲೆ ನಂಗೆ ನಿದ್ರೆನೇ ಬರಲಿಲ್ಲ. ಇಂಥ ಒಂದು ಸಂದರ್ಭ ಇರಬೇಕಾದ್ರೆ ಬೆಳಗ್ಗೆ 6 ಗಂಟೆಗೆ ಅನ್ನೋಷ್ಟರಲ್ಲಿ ನಾನು ಅಂಗಡಿಯಲ್ಲಿ ಹೋಗಿದ್ದೆ. ಅಂಗಡಿಗೆ ಹೋಗಿ ಸಂಬಂಧಪಟ್ಟವರಿಗೆಲ್ಲ ಮಾಹಿತಿಯನ್ನು ಕೇಳಿ ಮತ್ತು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿದ ಮೇಲೆ ಒಂದು ವಿಷಯವನ್ನು ನಾವು ಜಮಖಂಡಿಯಲ್ಲಿ ವಿಷ್ಣುವರ್ಧನ್ ಅವರ ಅಗಲಿಕೆಯ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಮ್ಮ ಸುವರ್ಣ ಚಿತ್ರಮಂದಿರದ ಎದುರುಗಡೆಯಲ್ಲಿ ಮಾಡಿದೆವು. ತುಂಬ ಜನಕ್ಕೆ ಗೊತ್ತಿದೆ. ಇಲ್ಲಿ ನಾನು ಹೇಳೋಕೆ ಹೋಗೋ ವಿಷಯ ಏನಪ್ಪಾ ಅಂತಂದ್ರೆ, ವಿಷ್ಣುವರ್ಧನ್ ಅವರ ಸಮಾಧಿ ಯಾಕಾಗಿಲ್ಲ, ಅದಕ್ಕೆ ಖಂಡಿತ ಕಾರಣ ಬೇರೆ ಯಾರು ಅಲ್ಲ ಸರ್, ವಿಷ್ಣುವರ್ಧನ್ ಅವರ ಕುಟುಂಬದವರೇ ಕಾರಣ. ಖಂಡಿತ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಪೂರ್ತಿ ನಾನು ಹೇಳೋ ವಿಷಯನ ಕೇಳಿ. ವಿಷ್ಣುವರ್ಧನ್ ಅವರು ಅಗಲಿದಂಥ ಸಂದರ್ಭದಲ್ಲಿ ಅಂಬರೀಷ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಬಹಳ ಖಂಡಿತವಾದ ಮತ್ತು ಒಳ್ಳೆಯ ನಿರ್ಧಾರ. ಏನಪ್ಪಾ ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಮಾಧಿಯನ್ನು ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿರ್ಬೇಕಾದ್ರೆ ವಿಷ್ಣುವರ್ಧನ್ ಅವರ ಸಮಾಧಿ ಅವರ ಪಕ್ಕದಲ್ಲಿ ಇದ್ರೆ ಬಹಳ ಚೆನ್ನಾಗಿರುತ್ತೆ. ಖಂಡಿತ ಇದನ್ನು ಮಾಡೋಣ ಅಂತ ಹೇಳಿದಾಗ ಮೊದಲಕ್ಕೆ ಇದಕ್ಕೆ ಒಪ್ಪಿಗೆ ಕೊಟ್ಟವರೇ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್. ಹೌದು, ಶಿವರಾಜ್ ಕುಮಾರ್ ಅವರು ತುಂಬಾ ಪ್ರೀತಿಯಿಂದ ಖಂಡಿತ ಅಪ್ಪಾಜಿ ಪಕ್ಕದಲ್ಲೇ ವಿಷ್ಣುವರ್ಧನ್ ಅವರ ಸಮಾಧಿ ಆಗಲಿ, ಇದನ್ನ ನಾನು ಕೂಡ ಒಪ್ತೀನಿ, ಇದಕ್ಕೆ ನೀವು ಯಾರನ್ನೂ ಕೇಳೋಕೋಬಿಟ್ಟು ಸರ್ಕಾರದ ವತಿಯಿಂದ ಏನು ಮಾಡಬೇಕು ಎಲ್ಲ ಮಾಡಿ ಅಂತ ಹೇಳ್ತಾರೆ. ಸರ್ಕಾರದ ವತಿಯಿಂದ ಅಂಬರೀಷ್ ಅವರು ಎಲ್ಲವನ್ನೂ ರೆಡಿ ಮಾಡಿರ್ತಾರೆ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿಗಾಗಿ. ಆದರೆ ಇದು ಏನಾಗಪ್ಪ ಆಗತ್ತೆ ಅಂತಂದ್ರೆ, ಆಮೇಲೆ ಇದು ಭಾರತೀಯವರು ಅಂದ್ರೆ ವಿಷ್ಣುವರ್ಧನ್ ಅವರ ಪತ್ನಿ ಭಾರತೀಯವರ ಗಮನಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ನಮ್ಮ ಜಾತಿಯ ಪ್ರಕಾರ, ಜಾತಿ ಯಾಕೆ ಬರುತ್ತೋ ಕಲಾವಿದರ ಮಧ್ಯೆ ಅದೇ ಗೊತ್ತಾಗ್ತಾ ಇಲ್ಲ. ಜಾತಿಯ ಪ್ರಕಾರ ನಾವು ಅವರನ್ನು ಅಗ್ನಿಸ್ಪರ್ಶ ಮಾಡಿ ಒಂದು ಬೂದಿಯನ್ನು ಗಂಗೆಯಲ್ಲಿ ಬಿಡಬೇಕು.
ಆದರೆ ನೀವು ಹೇಳೋ ಪ್ರಕಾರ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿದಾಗ ಅಂಬರೀಷ್ ಅವರ ಒಂದು ಖಡಾಖಂಡಿತವಾದ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂತಂದ್ರೆ, ಕಲಾವಿದರಲ್ಲೇ ಜಾತಿ ನೋಡಕ್ ಹೋಗ್ಬೇಡಿ. ವಿಷ್ಣುವರ್ಧನ್ ಒಬ್ಬ ಕಲಾವಿದರಾಗಿ ಕನ್ನಡ ನಾಡಿನ ದೇಶದ ಜನತೆ ಜನಮಾನಸವನ್ನು ಗೆದ್ದಿದ್ದಾರೆ. ಅದಕ್ಕೆ ಅವರನ್ನ ನಾವು ಈ ಮಣ್ಣಲ್ಲಿ ಮಣ್ಣು ಮಾಡಿ ಇಡೀ ನಾಡಿನ ಜನತೆಗೆ ಅವರನ್ನ ಇಲ್ಲಿದ್ದಾರೆ ಅಂತ ತೋರಿಸೋಣ ಅಥವಾ ಹೇಳೋಣ. ಅದಕ್ಕೆ ರಾಜ್ಕುಮಾರ್ ಅವರ ಪಕ್ಕದಲ್ಲಿ ಅಂತ ಹೇಳಿದಾಗ ಭಾರತೀಯ ಅವರೇ ಅಂದಿನ ದಿನಗಳಲ್ಲಿ ಹೇಳಿರ್ತಾರೆ, ಇಲ್ಲ ಅಲ್ಲಿ ಬೇಡ, ಯಾಕಂದ್ರೆ ನಮ್ಮ ವಿಷ್ಣುವರ್ಧನ್ ಅವರಿಗೂ ಮತ್ತು ಅವರ ಮಧ್ಯೆ ಇರ್ತಕ್ಕಂಥ ಅಭಿಮಾನಿಗಳ ಒಂದು ಸಂಘರ್ಷ ಮತ್ತೆ ಮುಂದುವರಿಯೋದು ಬೇಡ. ಆದರೆ ಖಂಡಿತ ಮುಂದುವರಿಯೋದಿಲ್ಲ ಅಂತ ನಾನು ಈ ಮೂಲಕ ಹೇಳ್ತೇನೆ. ಯಾಕೆ ಹೇಳ್ತೇನೆ ಅಂತಂದ್ರೆ, ನೀವು ಪಕ್ಕದಲ್ಲೇ ಮಾಡಿದಾಗ ರಾಜ್ಕುಮಾರ್ ಪಕ್ಕದಲ್ಲೇ ವಿಷ್ಣುವರ್ಧನ್ ಅವರ ಸಮಾಧಿ ಇದ್ದಾಗ ರಾಜ್ಕುಮಾರ್ ಅಭಿಮಾನಿಗಳು ಗೌರವ ಕೊಡಬೇಕು, ವಿಷ್ಣುವರ್ಧನ್ ಅಭಿಮಾನಿಗಳು ಗೌರವ ಕೊಡಬೇಕು. ಯಾಕಂದ್ರೆ ಪಕ್ಕದಲ್ಲೇ ಇದ್ದಾರೆ. ದಯವಿಟ್ಟು ಅಭಿಮಾನಿಗಳೇ ಯೋಚನೆ ಮಾಡಿ. ಇಂಥ ಒಂದು ಸಂದರ್ಭವನ್ನು ಅಂಬರೀಷ್ ಅವರು ಕಲ್ಪಿಸಿ ಕೊಟ್ಟಿದ್ರು, ಶಿವರಾಜ್ಕುಮಾರ್ ಒಪ್ಪಿದ್ರು, ಇಡೀ ಕನ್ನಡ ನಾಡಿನ ಅಭಿಮಾನಿಗಳು ಒಪ್ತಾ ಇದ್ರು, ಈ ಸರ್ಕಾರವೇ ಒಪ್ಪಿತ್ತು. ಆದರೆ ಇದಕ್ಕೆ ಕಾರಣ ಯಾರು? ನೀವೇ ಯೋಚನೆ ಮಾಡಿ. ಆಮೇಲೆ ಅದನ್ನ ಅಗ್ನಿ ಸ್ಪರ್ಶದಲ್ಲಿ ಅವರ ದೇಹವನ್ನ ನನಗೆ ಹೇಳೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಾವು ತುಂಬಾ ಕಲಾವಿದರನ್ನ ಭಾವನಾತ್ಮಕವಾಗಿ ನೋಡ್ತಕ್ಕಂಥ ವ್ಯಕ್ತಿ. ಆಮೇಲೆ ನೀವು ಆ ಒಂದು ಬೂದಿಯನ್ನ ತೆಗೆದುಕೊಂಡು ಹೋಗಿ ಸ್ಟುಡಿಯೋ ಯಾವುದು ಅಭಿಮಾನ ಸ್ಟುಡಿಯೋದಲ್ಲಿ ಅದನ್ನ ಮಾಡ್ತೀನಿ ಅಂದಾಗ ಅದಕ್ಕೆ 108 ವಿಘ್ನಗಳು, ಅಡ್ಡಿ ಆತಂಕಗಳು ಬಂದು ಆಮೇಲೆ ಅದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಂತ ಈ ರೀತಿ ಮಾಡುವಂತ ಒಂದು ಕೆಟ್ಟ ಕೃತಿ ನೀವು ವಿಷ್ಣುವರ್ಧನ್ ಅವರಿಗೆ ಮಾಡತಕ್ಕಂಥ ದೊಡ್ಡ ಅವಮಾನ. ನಾನು ಖಂಡಿತ ಇದನ್ನು ಹೇಳ್ತೇನೆ, ದಯವಿಟ್ಟು ಯಾರೂ ತಪ್ಪು ತಿಳಿಬೇಡಿ. ಯಾಕೆ ಅಂತಂದ್ರೆ, ವಿಷ್ಣುವರ್ಧನ್ ಈ ದೇಶ ಕಂಡಂತ ಒಬ್ಬ ಒಳ್ಳೆಯ ಕಲಾವಿದ, ಮೃದು ಸ್ವಭಾವಿ ಮತ್ತು ಕಲೆಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡಂತವ್ರು. ಅವರು ಬೇರೆ ಯಾವುದೇ ಕ್ಷೇತ್ರಕ್ಕೆ ಹೋಗಿಲ್ಲ. ರಾಜ್ಕುಮಾರ್ ಅವ್ರ ತರ ಅವರು ರಾಜಕೀಯಕ್ಕೆ ಹೋಗಿಲ್ಲ, ಬೇರೆ ಯಾವುದೇ ತರ ಇಲ್ಲ. ತಮ್ಮ ಬದುಕಿನ ಯುದ್ಧಕ್ಕೂ ಸಿನಿಮಾದಲ್ಲೇ ಬದುಕಿದ್ದಾರೆ. ಅದಕ್ಕೆ ನೀವು ಆಮೇಲೆ ಶಿವರಾಜ್ಕುಮಾರ್ ಅವರು ಭಾರತೀಯವ್ರಿಗೆ ಹೇಳಿದ್ರು ಕೂಡ ಭಾರತೀಯವರು ಇದಕ್ಕೆ ಒಪ್ಪಲಿಲ್ಲ. ಆಮೇಲೆ ಅಭಿಮಾನಿಗಳಂತೂ ಮೊದಲಿಂದಲೂ ರಾಜ್ಕುಮಾರ್ ಪಕ್ಕದಲ್ಲಿ ಸಮಾಧಿ ಬೇಡ ಅಂತ ಹೇಳ್ತಾರೆ. ಯಾಕೆ? ಅದಕ್ಕೆ ನಾನು ಹೇಳೋದಿಷ್ಟೇ, ಈ ಪ್ರಶ್ನೆಯನ್ನ ಅಭಿಮಾನಿಗಳು ಮತ್ತು ಭಾರತಿ ಅವರೇ ಉತ್ತರ ಕೊಡಬೇಕು. ಇರದೇ ಹೋಗಿದ್ರೆ ಅಂಬರೀಷ್ ಅವರ ಮಾತು ಕೇಳಿದ್ರೆ ಖಂಡಿತವಾಗಿಯೂ ವಿಷ್ಣುವರ್ಧನ್ ಅವರ ಸಮಾಧಿ ರಾಜ್ಕುಮಾರ್ ಪಕ್ಕದಲ್ಲಿ ಇರ್ತಿತ್ತು. ಯಾರೋ ಹೇಳಿದ್ರು, ಯಾರೋ ಅವ್ರವ್ರ ಕುಟುಂಬದವರಿಗೆ ಅವ್ರು ಕೊಟ್ಟಿದ್ದಾರಂತೆ. ಅಲ್ಲಿ ಅಂಬರೀಷ್ ಅವರ ಸಮಾಧಿ ಅಲ್ಲೇ ಐತಲ್ರಿ. ವಿಷ್ಣುವರ್ಧನ್ ಅವರು ಅಗಲಿದಾಗ ಅಂಬರೀಷ್ ಅವರು ಇನ್ನೂ ಇದ್ರು, ಅವಾಗ ಪುನೀತ್ ಅವರಿದ್ರು. ಹೀಗೆಲ್ಲ ಇರಬೇಕಾದ್ರೆ ಯಾವುದೇ ತಾರತಮ್ಯ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ, ಅದೆಲ್ಲ ತಪ್ಪು.